ವಿಷಯ ಗೊತ್ತಾಯಿತು? ಏನಾಗಿತ್ತು ಸಹ ನಾವು ಯಾರು ಇರಲಿಲ್ಲ, ಕೂಲಿ ಕೆಲಸಕ್ಕೆ ಹೋಗಿದ್ದು. ಕೂಲಿ ಕೆಲಸಕ್ಕೆ ಹೋದಾಗ ನಾವು ಮನೆಗೆ ಬಂದಾಗ ಯಾರು ಅಲ್ಲಿ ಹೊಸ ಮೇಸಕ್ಕೆ ಹೋಯ್ದಾರೆ ಸರ್. ಹೊಸ ಮೇಸಕ್ಕೆ ಹೋದ ಇವರು 9 ಅಲ್ಲಿ ಬಾಳೆ ಒಳಗಿಂದ ಹೊಡೆದು ಹಳ್ಳ ಕೆಳೆದು ಹಾಗೆ ಗುದ್ಲೆ ಕಳೆದು ಹಾಗೆ ಮುಚ್ಚಿ ಹೋಗಿದ್ರು ಸರ್. ನಮಗೆ ವರ್ತಮಾನ ಬಂತು. ನಾವು ಬಂದು 5 ಗಂಟೆ ಬಂದು ಸರ್. 5 ಗಂಟೆ ಬಂದು ಸರ್. 5 ಗಂಟೆ ಬಂದಾಗ ನೋಡೋಣೊಳಗೆ ಅಲ್ಲಿ ರಕ್ತ ಎಲ್ಲ ಇಟ್ಟಾಡೋಯಿತು. ಆದಮೇಲೆ ಅವನೇ ಪೇಷಂಟು ನನ್ನ ಮಗನೇ ಯಾರು ಹೊಡೆದಾರೋ ಅನ್ನೋ ಹೊತ್ತಿಗೆ ಚೆನ್ನಣ್ಣ ಹೊಡೆದ ಅಂತೇಳಿ ಅವ ಪೇಷಂಟ ನನ್ನ ಮಗ ಹೇಳ್ದೆ ಸರ್. ಹೇಳಿದಾಗ 5 ಗಂಟೆಗೆ ನಾವು ತಂದು ಇಲ್ಲಿ ಆಂಬ್ಲೆನ್ಸಿಗೆ ಕರೆಸಿ ಇಲ್ಲಿ ಅಡ್ಮಿಟ್ ಮಾಡಿದಾಗ ಊಟ ತಿಂಡಿ ಏನೂ ತಿಂತಿರಲಿಲ್ಲ ಸರ್. ನಾವು ನನ್ನ ಮಗ ಇಬ್ಬರೇ ಇಲ್ಲಿದ್ದಾರೆ ಸರ್. ಆಮೇಲೆ ಆಗ್ತಿಲ್ಲ ಸರ್. ಆಮೇಲೆ ಅವತ್ತು ರಾತ್ರಿ ಬೆಳಕಾಯಿಸ್ತು ಸರ್. ಬೆಳಕಾಯಿಸಿದಾಗ ಇಷ್ಟೊತ್ತಿನಾಗಲಲ್ಲ ನಾವು ಗೋಳಾಡಿದಾಗ ಬೆಳಿಗ್ಗೆ ನೆನ್ನೆ 6 ಗಂಟೆಗೆ 6:15 ತೀರೋದ ಸರ್. ಏನು ಕಾರಣ ಕೊಡ್ತಿದ್ದಂತೆ ಸರ್? ಏನೂ ಇಲ್ಲ ಸರ್. ಅವ್ನಿಗೆ ತಿರುಗ್ತಿದ್ದ ಒಂದು ಬಿದ್ದುತ್ತು, ಒಂದು ಕಾಯಿ ತಂದಿದ್ದಂತೆ ಸರ್. ಕಾಯಿನೂ ತಂದಿಲ್ಲ ಸರ್. ಅವನು ಬಿದ್ದುತ್ತ ತಿರ್ಗನ್ ಸಹ ಅವನು ಹಿಂಗೆ ಹೋಗೋನಲ್ಲ, ಕಾಯಿ ಪಾಯಿ ಏನೂ ತಂದಿಲ್ಲ ಸರ್. ಅಲ್ಲಿ ಹೋದನ ದಾರಿ ಹೊಡೆದ್ರು ಸರ್. ಅಂದರೆ ಅವ್ರ ತೋಟದಲ್ಲಿ ಒಳಗಡೆ ಹೋಗಿದ್ರು ಅಂತೇಳಿ ಹೊಡೆದಿದ್ದ ಇವರು? ಹೌದು ಸರ್. ಇವನು ಒಳಗಡೆ ಹೋಗ್ಯಾನ ಬಿಟ್ಟು ನಮಗೆ ಗೊತ್ತಿಲ್ಲ ಸರ್. ತಂದಲೆ ಹಳ್ಳ ಕೆಳೆದು ಹೋಗಿದ್ರು ಸರ್. ಅಂದರೆ ಬೆಳಗ್ಗೆ ಆಗಿರುವಂಥ ಘಟನೆ? ಹೌದು ಸರ್. ಅದೇ ಜಾಗದಾಗಿದ್ದು ಸರ್ ಅಲ್ಲಿ. ಜೀವನ ಮರಣ ಹೋರಾಟ ಮಾಡಿ. ಹೌದು ಸರ್. ಅಲ್ಲೇ ಒದ್ದಾಡ್ಕೊಂಡು ಅಲ್ಲಿದ್ದ ನಾವು ಹೋಗ್ಲಿಲ್ಲ ಅಂತಂದರೆ ಅಲ್ಲೇ ಸತ್ತೋಗ್ಬಿಡೋಣ ಸರ್. ನೀವು ಕಂಪ್ಲೇಂಟ್ ಕೊಟ್ರ ಸರ್ ಅವಾಗ? ಆ ರೀತಿ ಗಂಭೀರ ಹಲ್ಲೆ ಮಾಡಿದವ್ರನ್ನ ಅರೆಸ್ಟ್ ಆಗಿದ್ರ ಆ ಟೈಮಲ್ಲಿ? ಆಗಿಲ್ಲ ಸರ್.